ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ಡೆವಿಲ್ ದರ್ಶನಕ್ಕೆ ಖಾಕಿಯೋ ದುಂಬಾಲು. ಬೇರೆ ಆರೋಪಿಗಳನ್ನ ಜೈಲಿಗೆ ಕರೆತಂದ ಪೇದೆಯಿಂದ ದರ್ಶನ್ ಅವರನ್ನ ಭೇಟಿ ಮಾಡಿಸಲಾಗಿದೆ. ಜೈಲಿನಲ್ಲಿರುವಂತಹ ದಾಸನನ್ನ ನೋಡೋದಕ್ಕೆ ಹೋಗಿದ್ದ ಯಲಹಂಕ ಕಾನ್ಸ್ಟೇಬಲ್. ನೋಡಿ, ಸಹಜವಾಗಿ ದರ್ಶನ್ ಅವರ ಫ್ಯಾನ್ ಫಾಲೋಯಿಂಗ್ ಎಷ್ಟರ ಮಟ್ಟಿಗಿದೆ, ಅವರ ಅಭಿಮಾನಿಗಳು ಅವರು ಹೊರಗಡೆ ಬಂದ್ರೆ ನೋಡಬೇಕು ಅಂತ ಕಾಯ್ತಾ ಇರ್ತಾರೆ. ಅದೇ ರೀತಿ ಪೊಲೀಸ್ ಪೇದೆ ಕಾನ್ಸ್ಟೇಬಲ್ ಜೈಲಲ್ಲಿರುವಂತಹ ದರ್ಶನ್ ಅನ್ನ ನೋಡೋದಕ್ಕೆ ಹೋಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಬ್ಯಾರಕ್ನಲ್ಲಿ ದರ್ಶನ್ ಭೇಟಿಗೆ ಯತ್ನಿಸಿದ್ದಾರೆ. ಜೈಲಿನಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರಭುಗೆ ದರ್ಶನ್ ತೋರಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ ಅವರು ಕಂಬಿ ಎಣಿಸ್ತಾ ಇದ್ದಾರೆ. ಅವರ ಬ್ಯಾರಕ್ನಲ್ಲಿ ಭೇಟಿ ಮಾಡೋದಕ್ಕೆ ಪೊಲೀಸ್ ಕಾನ್ಸ್ಟೇಬಲ್ ಯತ್ನಿಸಿದ್ದಾರೆ. ಅಂದ್ರೆ ಜೈಲಲ್ಲಿ ಕೆಲಸ ಮಾಡ್ತಾ ಇದ್ದ ಪ್ರಭು ದರ್ಶನ್ ಅವರನ್ನ ತೋರಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಸಿಸಿಟಿವಿ ಕ್ಯಾಮೆರಾವನ್ನ ತಪ್ಪಿಸಿ ದರ್ಶನ್ ಅನ್ನ ತೋರಿಸಿದ್ದಾರೆ ಜೈಲಿನ ಸಿಬ್ಬಂದಿ. ಪ್ರಭು ವಿಚಾರ ತಿಳಿದು ದರ್ಶನ್ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಆತ ಈ ವಿಚಾರ ಬಾಯ್ಬಿಟ್ಟಿದ್ದಾನೆ. ಅಲೋಕ್ ಕುಮಾರ್ ಅವರೇನಿದ್ದಾರೆ, ಈ ವಿಚಾರ ಅವ್ರಿಗೆ ಗೊತ್ತಾಗುತ್ತೆ, ಅವ್ರ ಗಮನಕ್ಕೆ ಬಂದಿದೆ. ಇಮಿಡಿಯೇಟ್ ಆಗಿ ಅವರನ್ನ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಈ ಮಾಹಿತಿ ಸಿಕ್ಕಿದೆ. ಯಾರೋ ಖಾಕಿ ಬಟ್ಟೆ ಹಾಕ್ಕೊಂಡು ಬಂದಿದ್ರು ಅಂತ ದರ್ಶನ್ ಅವರು ವಿಚಾರಿಸಿದಂಥ ಸಂದರ್ಭದಲ್ಲಿ ಹೇಳಿದ್ದಾರೆ. ವಿಚಾರಣೆ ನಡೆಸಿದಾಗ ಜೈಲು ಸಿಬ್ಬಂದಿ ಪ್ರಭು ಕಳ್ಳಾಟ ಬಯಲಾಗಿದೆ. ಜೈಲು ಸಿಬ್ಬಂದಿ ಪ್ರಭು ಮೇಲೆ ಈಗ ಇಲಾಖಾ ತನಿಖೆಗೆ ವಹಿಸಿ ವರ್ಗಾವಣೆ ಕೂಡ ಮಾಡಲಾಗಿದೆ. ಅಂದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಚಾಮರಾಜನಗರ ಜೈಲಿಗೆ ಈಗ ಅವರನ್ನು ಅಲೋಕ್ ಕುಮಾರ್ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ಯಲಹಂಕ ಪೇದೆ ವಿರುದ್ಧವೂ ಕ್ರಮಕ್ಕೆ ಅಲೋಕ್ ಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಅಂದರೆ ನೋಡಿ, ಈಗ ಒಂದು VIP ಟ್ರೀಟ್ಮೆಂಟ್ ಕೊಡಬಾರ್ದು ಅನ್ನುವಂಥ ವಿಚಾರವಾಗಿ ಈಗ ಆಲ್ರೆಡಿ ಎಲ್ಲರೂ ಕೂಡ ಭಾಳ ಸ್ಟ್ರಿಕ್ಟ್ ಆಗಿ ಭಾಳ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅವ್ರಿಗೆ ಭಯ ಇದೆ. ಯಾಕಂತಂದರೆ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂಥ ಸೂಚನೆಯ ನಂತರದಲ್ಲಿ ಎಲ್ಲ ಜೈಲಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಾಗಿರ್ಬೋದು, ಜೈಲಾಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಒಂದು ಸ್ವಲ್ಪ ಅಲರ್ಟ್ ಆಗಿದ್ದಾರೆ. ಬಟ್ ಈಗ ಜೈಲಲ್ಲಿರುವಂಥ ದರ್ಶನ್ ಅವರನ್ನು ನೋಡೋದಕ್ಕೆ ಯತ್ನಿಸಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಕ್ರಮ ಆಗಿದೆ. ಜೈಲ್ ಸಿಬ್ಬಂದಿ ಪ್ರಭು ಕಳ್ಳಾಟ ಏನಿದೆ ವಿಚಾರಣೆ ನಡೆಸಿದಂಥ ಸಂದರ್ಭದಲ್ಲಿ ಗೊತ್ತಾಗಿದೆ. ಏನು ಎತ್ತ ಅಂತ ಅಲೋಕ್ ಕುಮಾರ್ ಅವರು ವಿಚಾರಣೆ ಮಾಡಿದಾಗ ಈ ಥರ ಯಾರೋ ಪೊಲೀಸ್ ಬಟ್ಟೆ ಹಾಕ್ಕೊಂಡು ಬಂದಿದ್ರು ಅಂತ ದರ್ಶನ್ ಅವರು ಹೇಳಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ರಿಪೋರ್ಟರ್ ಅಂಬರೀಶ್. ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ಅಂಬರೀಶ್, ಪೊಲೀಸ್ ಪೇದೆ ಒಬ್ಬರು ದರ್ಶನ್ ಅವರನ್ನು ನೋಡೋದಕ್ಕೆ ಯತ್ನಿಸಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇದೆಯಲ್ಲ, ಯಾವಾಗ ನಡೆದಿರೋದು, ಏನು ಡೀಟೇಲ್ಸ್ ಸಿಗ್ತಾ ಇದೆ? ಹೌದು ಪ್ರಭು, ಕಳೆದ ಒಂದು ವಾರದ ಹಿಂದೆ ಏನು ಯಲಹಂಕದ ಒಬ್ಬ ಪ್ರಭು ಅಂತ ಹೇಳಿ ಒಬ್ಬ ಪೇದೆ ಏನಿರ್ತಾನೆ, ಈತ ಪರಪ್ಪನ ಅಗ್ರಹಾರ ಜೈಲಿಗೆ ಏನು ಭೇಟಿ ನೀಡಿ ಆ ದರ್ಶನ್ ನ ಭೇಟಿ ಮಾಡಿರುವಂತದ್ದು. ಇಲ್ಲಿ ಪ್ರಭುಗೆ ಸ್ನೇಹಿತನಾಗಿದ್ದಂತಹ ಪ್ರಭಾಕರ್ ಚೌಹಾಣ್ ಏನಿದ್ದಾನೆ, ಇಲ್ಲಿ ವಾರ್ಡನ್ ಆಗಿ ಜೈಲಿನಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾನೆ. ಸಾಕಷ್ಟು ದಿನಗಳಿಂದಲೂ ಕೂಡ ದರ್ಶನ್ ನನ್ನ ಭೇಟಿ ಮಾಡ್ಬೇಕು ಎನ್ನುವಂತ ನಿಟ್ಟಿನಲ್ಲಿ ಪ್ರಭಾಕರ್ ಬರೀ ಕೇಳ್ತಿರ್ತಾನೆ. ಪ್ರಭು ಮೊನ್ನೆ ಏನು ಕೆಲಸದ ನಿಮಿತ್ತ ಏನು ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಂತ ಸಂದರ್ಭದಲ್ಲಿ ಆ ಪ್ರಭಾಕರ್ ಚೌಹಾಣ್ ಏನಿದ್ದಾನೆ, ಈತನೇ ಪ್ರಭುವನ್ನ ಕರೆದುಕೊಂಡು ಹೋಗಿ ಏನು ದರ್ಶನ್ ಏನು ಸೆಲ್ ಏನಿದೆ ಇಲ್ಲಿ ಕರೆದುಕೊಂಡು ಹೋಗಿ ದರ್ಶನ್ ಅನ್ನ ಭೇಟಿ ಮಾಡಿರುವಂತದ್ದು. ದರ್ಶನ್ ಬಳಿ ಏನು ಒಂದೆರಡು ನಿಮಿಷಗಳ ಕಾಲ ಏನು ಮಾತನಾಡಿ ಏನು ಹೊರಗಡೆ ಬಂದಿದ್ದಾರೆ ಎನ್ನುವಂತಹ ಮಾಹಿತಿ ಏನು ಲಭ್ಯವಾಗಿರುವಂತದ್ದು. ಈ ಒಂದು CCTV ವಿಡಿಯೋವನ್ನ ಏನು ಅಲೋಕ್ ಕುಮಾರ್ ಅವರು ಏನು ನೋಡಿರ್ತಾರೆ. ಅಲೋಕ್ ಕುಮಾರ್ ಅವರು ನೋಡಿದಂತ ಸಂದರ್ಭದಲ್ಲಿ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿರಲ್ಲ. ಕಳೆದ ಏನಂತಂದ್ರೆ ರಿಪಬ್ಲಿಕ್ ಡೇ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಅಲೋಕ್ ಕುಮಾರ್ ಅವರು ಭೇಟಿ ನೀಡಿದಂತ ಸಂದರ್ಭದಲ್ಲಿ ದರ್ಶನ್ ಬ್ಯಾರಕ್ಗೆ ಹೋಗ್ತಾರೆ. ದರ್ಶನ್ ಬಳಿ ಏನು ಸಮಸ್ಯೆಗಳ ಬಳಿ ಆಲಿಸ್ತಾರೆ, ಸಮಸ್ಯೆಗಳನ್ನ ಕೇಳ್ತಾರೆ. ಅದ್ರ ಜೊತೆಗೆ ಏನಂತಂದ್ರೆ ಇಲ್ಲಿ ಬಂದಿದ್ದಂತವ್ರು ಯಾರು, ಜೊತೆಗೆ ಇಲ್ಲಿ ಇಬ್ರು ಏನು ಸಿಬ್ಬಂದಿಗಳು ಬಂದಿದ್ರು, ಅವ್ರು ಯಾರು, ನಿಮ್ಮ ಏನಾದ್ರು ಪರಿಚಯ ಇದೆಯಾ ಅನ್ನುವಂತ ನಿಟ್ಟಿನಲ್ಲಿ ದರ್ಶನ್ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ದರ್ಶನ್ ಹೇಳ್ತಾರೆ, ನನಗೆ ಏನು ಗೊತ್ತಿಲ್ಲ, ಬಟ್ ಅವರು ಡ್ರೆಸ್ ನಲ್ಲಿ ಬಂದಿದ್ರು, ಅವ್ರ ಬಳಿ ನಾನು ಮಾತನಾಡಿದ್ದೆ ಅನ್ನುವಂತಹ ಅದನ್ನ ಹೇಳ್ತಾರೆ. ಈಗ ಏನಂತಂದ್ರೆ ಅಲ್ಲಿದ್ದಂತಹ ಪ್ರಭಾಕರ್ ಚೌಹಾಣ್ ಅನ್ನ ಬೇರೆ ಒಂದು ಜೈಲಿಗೆ ಸ್ಥಳಾಂತರ ಮಾಡಿರುವಂತದ್ದು. ಜೊತೆಗೆ ಆ ಪ್ರಭು ಏನಿದ್ದಾನೆ ಯಲಹಂಕ ಏನು ಪೇದೆ ಇದ್ದಾರೆ, ಅವರ ವಿರುದ್ಧ ಕ್ರಮ ಆಗ್ಬೇಕು ಅಂತ ಹೇಳಿ ಏನು ಆಗ್ನೇಯ ವಿಭಾಗದ DCP ಅವರಿಗೆ ಏನು ಅಲೋಕ್ ಕುಮಾರ್ ಅವರು ಸೂಚನೆಯನ್ನು ಕೂಡ ಏನಂತಂದ್ರೆ ಇದು ಮಾಡಿರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಅಂಬರೀಶ್.